ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ದೊಡ್ಡ ಕಿತಾಪತಿ ಮಾಡೋದಕ್ಕೆ ಹೊರಟಿದ್ಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಮರುಭೂಮಿಯಲ್ಲಿ ಚೀನಿಯರು ನಿರ್ಮಾಣ ಮಾಡ್ತಾ ಇರುವ ಒಂದು ಡೆಸ್ಟ್ರಾಯರ್. ಅರೆ, ಮರುಭೂಮಿಯಲ್ಲಿ ಡೆಸ್ಟ್ರಾಯರ್ ಅದನ್ನ ನೀರಲ್ಲಲ್ವಾ ಇಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಚೈನಾ ತನ್ನ ಟಕ್ಲಮಕಾನ್ ಮರುಭೂಮಿಲಿ ಡೆಸ್ಟ್ರಾಯರ್ ಒಂದರ ನಿರ್ಮಾಣವನ್ನು ಮಾಡ್ತಾ ಇದೆ. ಅದು ಕೂಡ ಅಮೆರಿಕಾದ ಡೆಸ್ಟ್ರಾಯರ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಚೈನಾ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದು ಏನು? ಈ ಬಗ್ಗೆ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಏನ್ ಹೇಳ್ತಾ ಇದ್ದಾರೆ? ಆಗಾಗ ಚೈನಾ ಅಮೆರಿಕಾದ ಡೆಸ್ಟ್ರಾಯರ್ಗಳನ್ನ, ವಾರ್ಶಿಪ್ಗಳ ಪ್ರತಿಕೃತಿಗಳನ್ನ ಯಾಕೆ ನಿರ್ಮಾಣ ಮಾಡ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚೈನಾ ಒಂದಷ್ಟು ಅನಿರೀಕ್ಷಿತ ಅನ್ಸೋಥರದ ಕೆಲಸಗಳನ್ನು ಮಾಡ್ತಾ ಇರತ್ತೆ. ಅವರು ಅಪಾಯಗಳು ಬರಲಿ ಅಂತ ಯಾವತ್ತೂ ಕಾದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೊಸ ಆಯುಧಗಳನ್ನು ಮಾಡ್ತಾ ಇರ್ತಾರೆ. ಹೊಸ ಅನ್ವೇಷಣೆಗಳು, ಹೊಸ ಪರೀಕ್ಷೆಗಳು, ಯಾರದ್ದೋ ತಂತ್ರಜ್ಞಾನವನ್ನು ಕದಿಯೋದು, ಅದನ್ನು ಕಾಪಿ ಮಾಡಿ ಇನ್ನೇನನ್ನೋ ನಿರ್ಮಾಣ ಮಾಡೋದು, ಇಂಥ ಕೆಲಸಗಳನ್ನು ಚೈನಾ ಮಾಡ್ತಲೇ ಬರ್ತಾ ಇದೆ. ಅಮೆರಿಕಾದ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳ ರಿಪ್ಲಿಕಾ ತಯಾರು ಮಾಡಿದ್ದ ಚೈನಾ ಈಗ ಅಮೆರಿಕ ನೌಕಾಪಡೆಯ ಡೆಸ್ಟ್ರಾಯರ್ ಒಂದರ ಪ್ರತಿಕೃತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಆದರೆ ಈ ಡೆಸ್ಟ್ರಾಯರ್ ಡಿಸೈನ್ ಅನ್ನು ಚೈನಾ ಕದೀತಾ ಇದೆಯಾ? ಹಾಗೆ ಕೂಡ ಹೇಳೋದಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಈ ಡೆಸ್ಟ್ರಾಯರ್ ಅನ್ನ ಚೈನಾ ತನ್ನ ಶಿಪ್ ಯಾರ್ಡ್ ಅಲ್ಲಿ ನಿರ್ಮಾಣ ಮಾಡಿದ್ರೆ, ಅವರು ಅಮೆರಿಕದ ಡೆಸ್ಟ್ರಾಯರ್ ಅನ್ನ ಕಾಪಿ ಮಾಡಿ ಮತ್ತೊಂದು ಡೆಸ್ಟ್ರಾಯರ್ ನಿರ್ಮಾಣ ಮಾಡ್ಕೋತಿದ್ದಾರೆ ಅಂತ ಅಂದ್ಕೋಬಹುದಿತ್ತು. ಆದ್ರೆ ಇದು ನಿರ್ಮಾಣ ಆಗ್ತಾ ಇರೋದು ಟಕ್ಲಮಕಾನ್ ಮರುಭೂಮಿಲಿ. ಅದೇ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಜಾಗತಿಕ ರಕ್ಷಣಾ ತಜ್ಞರು ಬೇರೆಯದ್ದೇ ಥಿಯರಿಯನ್ನ ಮುಂದಿಡ್ತಾ ಇದ್ದಾರೆ. ಅದೇನು ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಈ ಟಕ್ಲಮಕಾನ್ ಮರುಭೂಮಿ ಬಗ್ಗೆ ಹಾಗೂ ಅಲ್ಲಿ ನಿರ್ಮಾಣ ಆಗಿರೋ ಡೆಸ್ಟ್ರಾಯರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಚೈನಾ ಈಗ ನಿರ್ಮಾಣ ಮಾಡ್ತಾ ಇರೋ ಪ್ರತಿಕೃತಿ ಅಮೆರಿಕಾದ ಅರ್ಲಿಬರ್ಗ್ ಕ್ಲಾಸ್ ಡೆಸ್ಟ್ರಾಯರ್ದು ಅಂತ ಹೇಳಲಾಗ್ತಾ ಇದೆ. ಈ ಅರ್ಲಿಬರ್ಗ್ ಕ್ಲಾಸ್ ಡೆಸ್ಟ್ರಾಯರ್ ಅನ್ನೋದು ಅಮೆರಿಕ ನೌಕಾಪಡೆಯ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ಯುದ್ಧ ನೌಕೆಗಳಲ್ಲೊಂದು. ಈ ಡೆಸ್ಟ್ರಾಯರ್ಗಳನ್ನ ಏರ್ ಡಿಫೆನ್ಸ್, ಆಂಟಿ ಮಿಸೈಲ್, ಆಂಟಿ ಸಬ್ಮರಿನ್ ಕಾರ್ಯಾಚರಣೆಗಳಲ್ಲಿ ಬಳಸಲಾಗುತ್ತೆ. ಹಾಗೆ ಭೂಮಿಯ ಮೇಲಿನ ಗುರಿಗಳನ್ನು ನಾಶ ಮಾಡೋದಕ್ಕೆ ಕೂಡ ಇವುಗಳನ್ನು ಬಳಸ್ತಾರೆ. ಇದು ಒಂದು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಆಗಿದ್ದು 154 ಮೀಟರ್ ಉದ್ದ, ಸುಮಾರು 9,700 ಟನ್ಗಳವರೆಗೆ ತೂಕವನ್ನು ಹೊಂದಿರುತ್ತೆ. ಈ ಡೆಸ್ಟ್ರಾಯರ್ ಅಲ್ಲಿ ಏಜಿಸ್ ಕಾಂಬ್ಯಾಟ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದ್ದು, ಈ ಟೆಕ್ನಾಲಜಿಯ ಕಾರಣದಿಂದ ಹಲವು ಗುರಿಗಳನ್ನ ಒಮ್ಮೆಲೆ ಟ್ರ್ಯಾಕ್ ಮಾಡಿ ಅವುಗಳನ್ನ ನಾಶ ಮಾಡುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಇನ್ನು ಈ ಡೆಸ್ಟ್ರಾಯರ್ ಅಲ್ಲಿ ಅಳವಡಿಸಲಾಗಿರುವ SPY-6 ರೆಡಾರ್ ಅತ್ಯಾಧುನಿಕ ಅನ್ನಿಸ್ಕೊಳ್ಳುತ್ತೆ. ಸಣ್ಣ ಗುರಿಗಳನ್ನು ಕೂಡ ಬಹುದೂರದಲ್ಲೇ ಗುರುತಿಸುವ ಕೆಲಸವನ್ನ ಅದು ಮಾಡುತ್ತೆ. ಹಾಗೆ ಇದರಲ್ಲಿ ಟೊಮೊಹಾಕ್, ಎಸ್ರಾಕ್ ಅನ್ನೋ ಆಂಟಿ ಸಬ್ಮರಿನ್ ಮಿಸೈಲು, SM ಮಿಸೈಲುಗಳು, MK-46 ಹಾಗೂ 54 ಟಾರ್ಪೆಡೋಗಳು ಸೇರಿದಂತೆ ಸಾಕಷ್ಟು ಅತ್ಯಾಧುನಿಕ ವೆಪನ್ಗಳನ್ನು ಅಳವಡಿಸೋದಕ್ಕೆ ಅವಕಾಶ ಇದೆ. ಜೊತೆಗೆ 90ಕ್ಕೂ ಹೆಚ್ಚು ಕ್ಷಿಪಣಿಗಳಿಗೆ ಇದರಲ್ಲಿ ಜಾಗ ಇರುತ್ತೆ. ಸುಮಾರು 275ರಿಂದ 323 ಮಂದಿ ಸಿಬ್ಬಂದಿಗೆ ಅವಕಾಶ ಕೂಡ ಇರುತ್ತೆ. ಇದು 1991ರಿಂದ ಅಮೆರಿಕದ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಂಥ ಡೆಸ್ಟ್ರಾಯರ್ನ ರೆಪ್ಲಿಕಾ ಇನ್ನು ಮುಂದೆ ಟಕ್ಲಮಕಾನ್ ಮರುಭೂಮಿಯಲ್ಲಿ ಕಾಣಸಿಗುತ್ತೆ. ಗೆಳೆಯರೆ, ಟಕ್ಲಮಕಾನ್ ಮರುಭೂಮಿ ವಿಶ್ವದ ಅತಿ ದೊಡ್ಡ ಮರುಭೂಮಿಗಳ ಪೈಕಿ ಒಂದು. ಇದು ಚೀನಾದ ಶಿನ್ಜಿಯಾಂಗ್ ಪ್ರದೇಶದಲ್ಲಿರುವ ಟರೇಮ್ ಕಣಿವೆಯಲ್ಲಿದೆ. ಸರಿಸುಮಾರು 3.2ರಿಂದ 3.4 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಮರುಭೂಮಿ ವಿಶ್ವದ ಅತಿ ದೊಡ್ಡ ಮರಳು ಮರುಭೂಮಿಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಮರುಭೂಮಿಯನ್ನ ಶಿಫ್ಟಿಂಗ್ ಡೆಸರ್ಟ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇದು ತುಂಬಾ ವೇಗವಾಗಿ ವಿಸ್ತರಿಸಿಕೊಳ್ತಾ ಹೋಗ್ತಾ ಇದೆ. ಹಾಗೆ ಟಕ್ಲಮಕಾನ್ ಅಂದ್ರೆ ಹಿಂತಿರುಗಿ ಬಾರದ ಸ್ಥಳ ಅಥವಾ ಸಾವಿನ ಸಮುದ್ರ ಅನ್ನೋ ಅರ್ಥವನ್ನ ಕೊಡುತ್ತೆ. ಇಂಥ ಮರುಭೂಮಿಯಲ್ಲಿ ಚೈನಾ ಅಮೆರಿಕಾದ ಈ ಡೆಸ್ಟ್ರಾಯರ್ ಅನ್ನ ನಿರ್ಮಾಣ ಮಾಡ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಚೈನಾದ ಬಗ್ಗೆ ಗೊತ್ತಿರುವ ಸಾಕಷ್ಟು ರಕ್ಷಣಾ ತಜ್ಞರು ಹೇಳ್ತಾ ಇರೋದೇನು ಅಂದ್ರೆ, ಚೈನಾ ತನ್ನ ಆಯುಧಗಳನ್ನು ಪರೀಕ್ಷೆ ಮಾಡೋದಕ್ಕೆ ಆಗಾಗ ಈ ರೀತಿಯ ನಿರ್ಮಾಣಗಳನ್ನ ಮಾಡ್ತಾ ಇರುತ್ತಂತೆ. ಸಾಮಾನ್ಯವಾಗಿ ಮಿಸೈಲ್ಗಳನ್ನ ಹಾಗೂ ಇನ್ನಿತರ ಆಯುಧಗಳನ್ನ ಅದು ಗುರಿ ಮುಟ್ಟುತ್ತಾ ಎಷ್ಟು ವೇಗವಾಗಿ ಮತ್ತು ಎಷ್ಟು ತೀವ್ರತೆಯಿಂದ ಗುರಿಯನ್ನ ಮುಟ್ಟುತ್ತೆ ಅನ್ನೋ ಪರೀಕ್ಷೆಗಳನ್ನು ಮಾಡ್ತಾರೆ. ಆದ್ರೆ ಚೈನಾ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ತಾನು ಯಾವ ದೇಶದ ವಿರುದ್ಧ ಈ ಆಯುಧಗಳನ್ನ ಬಳಕೆ ಮಾಡಬೇಕು ಅಂತ ಅಂದುಕೋತಾ ಇದೆಯೋ ಆ ದೇಶದ ಆಯುಧಗಳ ಪ್ರತಿಕೃತಿಗಳನ್ನೇ ನಿರ್ಮಾಣ ಮಾಡಿ ಅದರ ವಿರುದ್ಧ ತನ್ನ ಮಿಸೈಲ್ಗಳನ್ನ ಬಳಸುತ್ತೆ. ಆ ಮೂಲಕ ಇದು ಶತ್ರುಗಳ ಟಾರ್ಗೆಟ್ಗಳನ್ನ ಹೇಗೆ ಧ್ವಂಸ ಮಾಡುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡೋದರ ಜೊತೆಗೆ ಪರೀಕ್ಷಕರಿಗೆ ಶತ್ರು ಗುರಿಯನ್ನ ನಾಶ ಮಾಡಿದ ತೃಪ್ತಿಯನ್ನ ಕೊಡೋ ಕೆಲಸವನ್ನ ಕೂಡ ಚೈನಾ ಮಾಡುತ್ತಂತೆ. ಇಂಥ ಪರೀಕ್ಷೆಗಳನ್ನ ಅವರು ಟಕ್ಲಮಕಾನ್ ನಲ್ಲಿ ಮಾಡ್ತಾರೆ. ಅಲ್ಲಿ ಒಂದು ಮಿಸೈಲ್ ಟೆಸ್ಟಿಂಗ್ ಏರಿಯಾನ ಕೂಡ ಚೈನಾ ಹೊಂದಿದೆ. ಸೊ ಅಲ್ಲಿ ಈ ಡೆಸ್ಟ್ರಾಯರ್ ನಿರ್ಮಾಣ ಆಗ್ತಾ ಇರೋ ಬಗ್ಗೆ ಸ್ಯಾಟಲೈಟ್ ಇಮೇಜ್ಗಳು ಸಿಕ್ಕಿವೆ. ಹೀಗಾಗಿ ಈ ಡೆಸ್ಟ್ರಾಯರ್ ಅನ್ನ ಹೊಡೆದುರುಳಿಸಬಲ್ಲ ಮಿಸೈಲ್ ಒಂದನ್ನ
ಚೈನಾ ನಿರ್ಮಾಣ ಮಾಡಿದೆ. ಹೀಗಾಗಿ ಅದರ ಪರೀಕ್ಷೆಗೆ ಅಂತಲೇ ಈ ಡೆಸ್ಟ್ರಾಯರ್ ಪ್ರತಿಕೃತಿಯನ್ನ ನಿರ್ಮಿಸಲಾಗಿದೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಅಮೆರಿಕದ ಡೆಸ್ಟ್ರಾಯರ್ ಅನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಆ ಬಳಿಕ ಯಾವ ಮಿಸೈಲ್ ನಿಂದ ಅದನ್ನ ನಾಶ ಮಾಡಬಹುದು ಅನ್ನೋ ಪರೀಕ್ಷೆಯನ್ನ ಚೀನಾ ಮಾಡುತ್ತೆ. ಈ ಹಿಂದೆ ಕೂಡ ಇಂತಹ ಪರೀಕ್ಷೆಗಳನ್ನ ಪ್ರಯತ್ನಗಳನ್ನ ಚೈನಾ ಮಾಡಿದೆ. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನಿಸಿಕೊಂಡಿರುವ USS ಜೆರಾಲ್ಡ್ ಫೋರ್ಡ್ ಹಾಗೂ ಇದೇ ಅರ್ಲೆಬರ್ಗ್ ಕ್ರಾಸ್ನ 2 ಡೆಸ್ಟ್ರಾಯರ್ಗಳ ಪ್ರತಿಕೃತಿಗಳನ್ನ 2021ರಲ್ಲಿ ಚೈನಾ ಈ ಡೆಸರ್ಟ್ ಅಲ್ಲಿ ನಿರ್ಮಾಣ ಮಾಡಿತ್ತಂತೆ. ಆದ್ರೆ ಈಗ ಜೆರಾಲ್ಡ್ ಫೋರ್ಡ್ ನ ಪ್ರತಿಕೃತಿ ಅಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಅದನ್ನ ಈಗಾಗಲೇ ಚೈನಾ ತನ್ನ ಮಿಸೈಲ್ ಪರೀಕ್ಷೆಯಲ್ಲಿ ನಾಶ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಚೈನಾ ಅರ್ಲೆಬರ್ಗ್ ಡೆಸ್ಟ್ರಾಯರ್ ಅನ್ನೇ ಯಾಕೆ ಗುರಿ ಮಾಡಿಕೊಂಡಿದೆ ಅನ್ನೋದರ ಮೂಲನ ಹುಡುಕ್ತಾ ಹೋದ್ರೆ ನಮಗೆ ಕಾಣೋದು ತೈವಾನ್ ಸ್ಟ್ರೈಟ್ ನ ಕಿರಿಕು. ಇಲ್ಲಿ ಅಮೆರಿಕ ತೈವಾನ್ನ ರಕ್ಷಣೆಗೆ ನಾನಿದ್ದೀನಿ ಅನ್ನೋದನ್ನ ಚೈನಾಗೆ ಪದೇ ಪದೇ ಮನವರಿಕೆ ಮಾಡಿಕೊಡೋ ನಿಟ್ಟಲ್ಲಿ ಇಂಡೋ ಪೆಸಿಫಿಕ್ ಫ್ಲೀಟ್ ಅನ್ನ ಪೆಸಿಫಿಕ್ ಸಾಗರದಲ್ಲಿ ನಿಲ್ಲಿಸಿದೆ. ಈ ಫ್ಲೀಟ್ನ ಪ್ರಮುಖ ಡೆಸ್ಟ್ರಾಯರ್ ಅನ್ನಿಸಿಕೊಳ್ತಾ ಇರೋದು ಈ ಅರ್ಲಿಬರ್ಗ್. ಹೀಗಾಗಿ ಚೈನಾ ಅರ್ಲಿಬರ್ಗ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದಷ್ಟು ಆಯುಧಗಳನ್ನು ಸಿದ್ಧಪಡಿಸೋದಕ್ಕೆ ಹೋಗ್ತಾ ಇದೆ. ಒಂದು ವೇಳೆ ತೈವಾನ್ಗಾಗಿ ಸಣ್ಣದೊಂದು ಯುದ್ಧ ಆಗಿದ್ದೇ ಆದರೆ ಅರ್ಲಿಬರ್ಗ್ ಅಲ್ಲಿ ಮೊದಲು ಎಂಟ್ರಿ ಕೊಡುತ್ತೆ. ಆಗ ಅದನ್ನೇ ಹೊಡೆದು ಹಾಕಿಬಿಟ್ರೆ ಅಮೆರಿಕಾದ ಜಂಘಾಬಲ ಉಡುಗಿ ಹೋದಂತಾಗತ್ತೆ ಅನ್ನೋದು ಚೈನಾಗೆ ಗೊತ್ತಿದೆ. ಹೀಗಾಗಿ ಅವರು ಅರ್ಲಿಬರ್ಗ್ ಅನ್ನ ಹೊಡೆಯೋ ಮಿಸೈಲ್ಗಳನ್ನು ತಯಾರು ಮಾಡಿ ಅದನ್ನ ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ಇದು ನಿಜಕ್ಕೂ ವಿಚಿತ್ರ ಅಂತ ಅನ್ನಿಸದೇ ಇರೋದಿಲ್ಲ. ಆದರೆ ಇಲ್ಲಿ ರಕ್ಷಣಾ ತಜ್ಞರು ಹೇಳ್ತಾ ಇರೋದ್ರಲ್ಲಿ ಸತ್ಯಾಂಶ ಕೂಡ ಹೆಚ್ಚಾಗೇ ಇದೆ ಅಂತಲೂ ಅನ್ಸುತ್ತೆ. ಇಲ್ಲಿ ಹೀಗೆ ಶತ್ರುಗಳ ಡೆಸ್ಟ್ರಾಯರ್ಗಳು, ಯುದ್ಧ ನೌಕೆಗಳು, ಯುದ್ಧ ವಿಮಾನ ವಾಹಕಗಳು ಹಾಗೂ ಇನ್ನಿತರ ಗುರಿಗಳ ಪ್ರತಿಕೃತಿಗಳನ್ನ ಸಿದ್ಧ ಮಾಡಿ ಅವುಗಳನ್ನ ಹೊಡೆದು ಹಾಕುವ ಮೂಲಕ ಚೈನಾ 2 ಗುರಿಗಳನ್ನ ಸಾಧಿಸಿದ ಹಾಗಾಗತ್ತೆ. ಒಂದು, ತನ್ನ ಸೈನಿಕರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡೋದು. ಎರಡನೆಯದ್ದು, ಶತ್ರುಗಳಲ್ಲಿ ಒಂದು ಭಯ ಉಂಟು ಮಾಡೋದು. ನಮ್ಮ ಆಯುಧಗಳನ್ನ ಹೊಡೆದುರುಳಿಸಬಲ್ಲ ಶಸ್ತ್ರಾಸ್ತ್ರಗಳು ಚೈನಾದ ಬಳಿ ಇವೆ ಅನ್ನೋ ಭಯ ಅಮೆರಿಕಾಗೆ ಹುಟ್ಟುವ ಹಾಗೆ ಮಾಡೋ ಪ್ರಯತ್ನವನ್ನು ಕೂಡ ಇಲ್ಲಿ ಚೈನಾ ಮಾಡ್ತಾ ಇದೆ ಅನ್ನೋದು ರಕ್ಷಣಾ ತಜ್ಞರು ಹೇಳ್ತಾ ಇರೋ ಮಾತು. ಇನ್ನು ಚೈನಾ ಈ ಡೆಸ್ಟ್ರಾಯರ್ನ ಹೊಡೆಯೋದಕ್ಕಾಗಿ ತನ್ನಲ್ಲಿನ ಅತ್ಯಾಧುನಿಕ ಮಿಸೈಲ್ಗಳನ್ನು, ಆಂಟಿಶಿಪ್ ಮಿಸೈಲ್ಗಳನ್ನು, ಆಂಟಿ ಸಬ್ಮರಿನ್ ಮಿಸೈಲ್ಗಳನ್ನು ಪರೀಕ್ಷೆ ಮಾಡೋ ಸಾಧ್ಯತೆ ಇರುತ್ತೆ. ಚೈನಾದ ಬಳಿ YJ-83 ಅನ್ನೋ ಸಣ್ಣ ಹಾಗೂ ಶಾರ್ಟ್ ರೇಂಜ್ ಆಂಟಿಶಿಪ್ ಮಿಸೈಲ್ ಇದೆ. ಆದರೆ ಇಷ್ಟೊಂದು ದೊಡ್ಡದಾದ ಡೆಸ್ಟ್ರಾಯರ್ ಅನ್ನ ಹೊಡೆಯೋದಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಇನ್ನು ಇದರ ಜೊತೆ YJ-18 ಅನ್ನೋ ಕ್ರೂಸ್ ಮಿಸೈಲ್ ಇದೆ. ಇದನ್ನ ಲ್ಯಾಂಡ್ ಅಟ್ಯಾಕ್ ಹಾಗೂ ಆಂಟಿಶಿಪ್ ಅಟ್ಯಾಕ್ ಗಳಿಗೆ ಬಳಸಲಾಗುತ್ತೆ. ಇವುಗಳಿಂದ ಶಿಪ್ಗಳನ್ನು ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಪರೀಕ್ಷೆಗಳನ್ನ ಈ ಬಾರಿ ಚೈನಾ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು YJ-12 ಸೂಪರ್ಸೋನಿಕ್ ಲಾಂಗ್ ರೇಂಜ್ ಆಂಟಿಶಿಪ್ ಕ್ರೂಸ್ ಮಿಸೈಲ್ ಕೂಡ ಇಲ್ಲಿ ಪರೀಕ್ಷೆಗೊಳಗಾಗುವ ಸಾಧ್ಯತೆ ಇದೆ. ಈ ಮೂಲಕ ಈ ಮಿಸೈಲ್ ವಾರ್ಶಿಪ್ ನ ವಿರುದ್ಧ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಪ್ರಾತ್ಯಕ್ಷಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಚೈನಾ ಮಾಡ್ತಾ ಇದೆಯಂತೆ. ಹಾಗೆ YJ-15 ಹಾಗೂ YJ-19 ಅನ್ನೋ 2 ಹೊಸ ಆಂಟಿಶಿಪ್ ಕ್ರೂಸ್ ಮಿಸೈಲ್ಗಳನ್ನ 2025ರಲ್ಲಿ ಚೈನಾ ಪ್ರದರ್ಶನ ಮಾಡ್ತು. ಅವುಗಳ ತಾಕತ್ತನ್ನ ಅಳೆಯುವ ಸಾಧ್ಯತೆ ಕೂಡ ಈ ಬಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು DF-26 ಅನ್ನೋ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯನ್ನು ಕೂಡ ಚೈನಾ ಈ ಬಾರಿ ಮಾಡಬಹುದು. ಈ ಮೂಲಕ ಅದರ ಆಂಟಿಶಿಪ್ ಕೇಪಬಿಲಿಟಿ ಎಷ್ಟಿದೆ ಅನ್ನೋದನ್ನ ನೋಡೋ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಇನ್ನು DF-21 ಅನ್ನೋ ಆಂಟಿಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್, DF-27 ಅನ್ನೋ ಲಾಂಗ್ ರೇಂಜ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, YJ-21 ಅನ್ನೋ ಆಂಟಿಶಿಪ್ ಮಿಸೈಲ್ಗಳ ಪರೀಕ್ಷೆ ಕೂಡ ಈ ಡೆಸ್ಟ್ರಾಯರ್ ಅನ್ನ ಪ್ರತಿಕೃತಿಯ ಮೇಲೆ ಆಗುತ್ತೆ ಅನ್ನೋದು ರಕ್ಷಣಾ ತಜ್ಞರು ಹೇಳ್ತಾ ಇರೋ ಮಾತು. ಈ ಮಿಸೈಲ್ಗಳಲ್ಲಿ ಯಾವುದು ಈ ನೌಕೆಯನ್ನ ಹೊಡೆದು ಹಾಕಬಹುದು, ಅದನ್ನೇ ಯುದ್ಧದ ಸಮಯದಲ್ಲಿ ಚೈನಾ ಅಮೆರಿಕಾದ ಡೆಸ್ಟ್ರಾಯರ್ ವಿರುದ್ಧ ಬಳಸುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಚೈನಾ ಈ ರೀತಿಯ ರಿಪ್ಲಿಕಾಗಳನ್ನು ಮಾಡಿಕೊಂಡು ಅವುಗಳನ್ನು ನಾಶ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದು ಹೊಸ ವಿಷಯ ಏನಲ್ಲ ಅಂತ ತೈವಾನ್ ಹೇಳ್ತಾ ಇದೆ. ಈ ಹಿಂದೆ ತೈವಾನ್ನ ಅಧ್ಯಕ್ಷರ ಮನೆಯ ರೀತಿಯಲ್ಲೇ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಅದನ್ನ ತನ್ನ ಮಿಸೈಲ್ಗಳ ಮೂಲಕ ಚೈನಾ ಹೊಡೆದು ಹಾಕಿತ್ತಂತೆ. ಈಗಲೂ ಕೂಡ ಅವರು ಅದೇ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ತನ್ನದೇ ಮಿಸೈಲ್ ಬಲವನ್ನ ಚೈನಾ ಈ ರೀತಿ ಕೂಡ ಪರೀಕ್ಷೆ ಮಾಡುತ್ತೆ. ಆದ್ರೆ ಇಲ್ಲಿರೋ ಒಂದು ಪ್ರಶ್ನೆ ಅಂದ್ರೆ, ಅಮೆರಿಕಾದ ರಡಾರ್ ವ್ಯವಸ್ಥೆ ಆ ಮಿಸೈಲ್ಗಳನ್ನ ಗುರುತಿಸಿ ಅವುಗಳಿಗೆ ಪ್ರತಿತಂತ್ರ ಹೆಣೆಯದೇ ಇರುತ್ತಾ? ಸೊ ಅದನ್ನ ಚೈನಾ ಹೇಗೆ ಪರೀಕ್ಷೆ ಮಾಡುತ್ತೆ? ಚೈನಾದ ರಡಾರ್ಗಳಿಗೂ ಅಮೆರಿಕಾದ ರಡಾರ್ಗಳಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ಚೈನಾ ಏನೇ ಸಮರಾಭ್ಯಾಸವನ್ನು ಮಾಡಿದ್ರು, ಯುದ್ಧ ನೌಕೆಯನ್ನು ಸಿದ್ಧಪಡಿಸಿ ಅವುಗಳನ್ನು ನಾಶ ಮಾಡಿದ್ರು, ಯುದ್ಧ ಭೂಮಿನೇ ಬೇರೆ, ಸಮರಾಭ್ಯಾಸವೇ ಬೇರೆ, ಮಿಸೈಲ್ಗಳ ಪರೀಕ್ಷೆನೇ ಬೇರೆ. ಆದ್ರೆ ಚೈನಾ ತನ್ನ ಸಮಾಧಾನಕ್ಕೆ ಹೀಗೆಲ್ಲ ಮಾಡ್ಕೊಳ್ತಾ ಇದ್ದಂತೆ ಕಾಣ್ತಾ ಇದೆ. ಅವರು ಈ ಹಿಂದೆ ಜಪಾನ್ ಅನ್ನ ಎದುರಿಸೋದಕ್ಕೆ ಸಾಧ್ಯವಾಗದೆ ಜಪಾನ್ ಜೊತೆ ಮಾಡಿದ ಎಲ್ಲ ಯುದ್ಧಗಳಲ್ಲಿ ಸೋಲ್ತಲೇ ಬರ್ತಾ ಇದ್ರು. ಆ ಫ್ರಸ್ಟ್ರೇಷನ್ ಅನ್ನ, ಅವಮಾನವನ್ನ ಮೆಟ್ಟಿ ನಿಲ್ಲೋದಕ್ಕಾಗಿ
ಚೈನಾ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತು. ಆ ಸಿನಿಮಾಗಳಲ್ಲಿ ಪದೇ ಪದೇ ಅವರು ಜಪಾನಿ ಸೈನಿಕರನ್ನ, ಜಪಾನಿ ಮಾರ್ಷಲ್ ಆರ್ಟ್ಸ್ ಯೋಧರನ್ನ ಚೈನಾದ ಯೋಧರು ಹೊಡೆದು ಸೋಲಿಸ್ತಾ ಇದ್ದಂಥ ಸಿನಿಮಾಗಳನ್ನೇ ನಿರ್ಮಾಣ ಮಾಡ್ತಾ ಹೋದ್ರು. ಆ ಮೂಲಕ ತನ್ನ ಜನರಲ್ಲಿ ಜಪಾನ್ ಬಗ್ಗೆ ಇದ್ದ ಭಯ ಮತ್ತು ಜಪಾನ್ ಮುಂದೆ ಯಾವಾಗಲೂ ಚೀನಾ ಸೋಲ್ತಲೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಏನಿತ್ತು ಅದನ್ನು ಹೊಡೆದೋಡಿಸುವ ಮತ್ತು ಚೈನಾದ ಸಮರ ಕಲೆಗಳ ಬಗ್ಗೆ, ಚೀನಿಯರ ಶಕ್ತಿಯ ಬಗ್ಗೆ ಒಂದು ನಂಬಿಕೆ ಹುಟ್ಟಿಸುವ ಪ್ರಯತ್ನವನ್ನ ಚೈನಾ ಸಿನಿಮಾಗಳ ಮೂಲಕ ಮಾಡ್ತಾ ಇತ್ತು. ಈಗ ಕೂಡ ಅಮೆರಿಕಾದ ಶಸ್ತ್ರಾಸ್ತ್ರಗಳ ವಿರುದ್ಧ ಈ ರೀತಿಯ ಪ್ರತಿಕೃತಿಗಳನ್ನು ನಾಶ ಮಾಡುವ ತಂತ್ರವನ್ನು ಚೈನಾ ಮಾಡ್ತಾ ಹೋಗ್ತಾ ಇರಬಹುದು. ಅದಕ್ಕಾಗಿಯೇ ಅವರು ಮರುಭೂಮಿಯಲ್ಲಿ ಡೆಸ್ಟ್ರಾಯರ್ಗಳನ್ನು, ವಿಮಾನ ವಾಹಕಗಳನ್ನು ನಿರ್ಮಾಣ ಮಾಡಿ ಅವುಗಳ ವಿರುದ್ಧ ತಮ್ಮ ಮಿಸೈಲ್ಗಳನ್ನು ಬಳಸಿ ಪರೀಕ್ಷೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಂತಿದೆ. ಆ ಬಗೆಗಿನ ಒಂದಷ್ಟು ಮಾಹಿತಿ ಇದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.